ಹಾಯ್ ಹಲೋ, ನಾನು ನಿಮ್ಮ ಸ್ವಾತಿಸ್ ನ್ಯೂ ಡೈಲಿ ಲಾಗಿಂದ. ಇವತ್ತು ನಾನು ಹೆಸರುಕಾಳು ಹಾಗೂ ಕಡಲೆಯನ್ನು ಸಾರು ಮಾಡೋದು ಅಥವಾ ಗ್ರೇವಿನ ಹೇಗೆ ಮಾಡೋಣ ಅಂತ ನೋಡುವ. ನಾನಿಲ್ಲಿ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು, ಹಾಗೆ ಬೆಳ್ಳುಳ್ಳಿ, ಗೋಡಂಬಿ ಮತ್ತು ಚಕ್ಕೆ, ಪಲಾವ್ ಎಲೆನ ನಾನು ಎಣ್ಣೆ ಅಥವಾ ತುಪ್ಪದಲ್ಲಿ ಹುರ್ಕೋಬೋದು. ನೀವು ಎಣ್ಣೆಯಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ರೆಡ್ ಚಿಲ್ಲೀಸ್ನ ಹಾಕ್ಕೋಬೇಕು. ಒಂದು 5ರಿಂದ 6 ರೆಡ್ ಚಿಲ್ಲೀಸ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು ಹೆಸರುಕಾಳು ಮತ್ತು ಕಡಲೆನ ಬೇಯಲಿಕ್ಕೆ ಇಟ್ಕೊಳ್ತೀನಿ. ರಾತ್ರಿ ಓವರ್ನೈಟ್ ನೆನೆಸಿಡಬೇಕು. ನಾನೀಗ ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ ಅರಿಶಿನ ಪುಡಿ, ಬೇವಿನ ಸೊಪ್ಪು, ಉಪ್ಪು, ಅರಿಶಿನ ಪುಡಿ ಮತ್ತು ಬೇವಿನ ಸೊಪ್ಪನ್ನು ಹಾಕಿ 2 ವಿಸಿಲ್ ಕೂಗಿಸಿ ಇಟ್ಕೊಳ್ತೀನಿ. ಇಲ್ಲಿ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಆಲ್ರೆಡಿ. ಮಸಾಲೆ ಏನಂದರೆ, ನಾನು ಫ್ರೈ ಮಾಡಿದ್ವಲ್ಲ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಗೋಡಂಬಿ ಹಾಗೂ ಕಾಯಿ ತುರಿ ರುಬ್ಬಿಟ್ಕೊಂಡಿರೋದು. ಈಗ ನಾನು ಒಗ್ಗರಣೆಗೆ ತುಪ್ಪನ ಹಾಕ್ಕೊಂಡಿದ್ದೀನಿ, 2ರಿಂದ 3 ಸ್ಪೂನ್ ತುಪ್ಪ. ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ, ಹಾಗೆ ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಡ ಅನ್ನೋರು ಎಣ್ಣೆನಾದರೂ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ, ಅಂದರೆ ರುಚಿ ಚೆನ್ನಾಗಿರುತ್ತೆ ಅಂತ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಮಸಾಲೆನ ಹಾಕ್ಕೊಂಡಿದ್ದೀನಿ. ಮಸಾಲೆಯನ್ನು ನೀರು ಹಾಕ್ಕೊಂಡು ಆಮೇಲೆ ಬೇಯಿಸಿಟ್ಕೊಂಡಿದ್ದಂಥ ಕಡಲೆನೂ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆ ಹಾಗೂ ಕುಕ್ಕರಲ್ಲಿ ಬೇಯಿಸಿಟ್ಟಿರೋಂಥ ಹೆಸರುಕಾಳು ಕಡಲೆನ ಹಾಕಿದ್ದೀನಿ. ಇದನ್ನ ಇವಾಗ ಕುದಿ ಬರುತ್ತೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾರು ಅಂತ. ಇದು ಅನ್ನಕ್ಕಾದ್ರೂ ಹಾಕ್ಬೋದು, ಇದನ್ನೇ ಸ್ವಲ್ಪ ಬೇಕಾದ್ರೆ ನೀವು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿರಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಕಾಳು ಪ್ರೋಟೀನ್ಸ್ ಒಳ್ಳೆ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಯಾಕಂದ್ರೆ ನಾವು ತುಪ್ಪನ ಯೂಸ್ ಮಾಡಿರ್ತೀವಿ. ಥ್ಯಾಂಕ್ ಯು ಆಲ್. ಎಲ್ಲರೂ ಸಬ್ಸ್ಕ್ರೈಬ್